ಯಾವ ಸರ್ಕಾರ ಬಂದ್ರು ಅದೇ ಗೋಳೆ. ಎಲ್ಲಾ ರೇಟ್ ಜಾಸ್ತಿನೇ. ನೋಡಿ ನಮ್ ತಮಿಳ್ನಾಡಲ್ಲಿ ವಿಜಯ್ ನೋಡಿ ಪಾಪ ಬಂದೇವ್ನು ಇನ್ನೊಂದ್ ವಾರನೂ ಆಗಿಲ್ಲ ಕಾಣುತ್ತೆ. ಹೌದು ಅಲ್ವಾ? ಇವಾಗ ಅವ್ರು ಏನೆಲ್ಲ ಮಾಡ್ತಾನೆ ಈಗ ಅವ್ನು ಆಲ್ರೆಡಿ ರೆಕಾರ್ಡ್ ಆಗೋಗ್ಬಿಟ್ಟ ಅವನು. ಅಲ್ಲಿ ಬಾರ್ನ ಬಂದ್ ಮಾಡ್ತಾವ್ರೆ, ಇಲ್ಲಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾವ್ರೆ. ಆತರ ನಮ್ ಕರ್ನಾಟಕದಲ್ಲಿ ಯಾರಾದ್ರೂ ನಿಂತು ಗೆಲ್ತಾರೆ ಅಂದ್ರೆ ನಿಮ್ಗೆ ಯಾರು ಅನಿಸ್ತಾ ಇದೆ? ಡಿ ಬಾಸ್ ದರ್ಶನ್. ಇವಾಗ ತೊಂದ್ರೆ ಆಗ್ಬಾರ್ದು. ಒಪಿನಿಯನ್ ಇಷ್ಟೇನೆ, ಪಬ್ಲಿಕ್ ಒಳ್ಳೇದ್ ಮಾಡಿದ್ರೆ ನಾನು ತುಂಬಾ ಖುಷಿ ಪಡ್ತೀನಿ. ಅದ್ ಯಾರೇ ಇರ್ಬೋದು, ಅದ್ ಯಾವ ಪಕ್ಷ ಇರ್ಬೋದು, ಯಾವ ಜಾತಿ ಇರ್ಬೋದು, ನಾನು ಅವ್ರಿಗೆ ಕೈ ಮುಗಿತೀನಿ ಒಳ್ಳೇದ್ ಮಾಡಿದವ್ರಿಗೆ ಅಷ್ಟೇನೆ. ನಿಂತ್ಕೊಂಡವ್ರು ಆತರ ಬರ್ಬೇಕು, ರವಿಕೃಷ್ಣ ರೆಡ್ಡಿ ಅವ್ರು ಬರ್ಬೇಕು. ಅವ್ರು ಬಂದ್ರೆ ಇಲ್ಲಿ ಚೇಂಜ್ ಆಗುತ್ತೆ. ಬೇರೆ ಪಕ್ಷದವ್ರು ಇವರೆಲ್ಲ ಬಂದ್ರೆ ಇದೇನೆ ನೋಡಿ. ಏನು ಈ ಸತಿ ಏನಾಯ್ತು, ಕಾಂಗ್ರೆಸ್ ಬಂದ್ ಏನೂ ಇಲ್ಲ, ಏನೋ ಚೇಂಜಸ್ ಆಗಿ. ಸರ್ ನಿಮ್ ಹೆಸರು? ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ ಹೇಳಿ. ಇವಾಗ ತಮಿಳ್ನಾಡಲ್ಲಿ ನೀವು ನೋಡಿದೀರಾ ವಿಜಯ್ ಅವರು ಯಾವ ತರ ಗೆದ್ದು ಪೊಲಿಟಿಕ್ಸ್ ಅಲ್ಲಿ ಯಾವ ತರ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಏನಾದ್ರು ನಮ್ ಕರ್ನಾಟಕದಲ್ಲಿ ಅವ್ರ ತರ ಯಾರಾದ್ರೂ ನಿಂತ್ರೆ ಗೆಲ್ತಾರ, ಇಲ್ಲ ಏನಾದ್ರು ಚೇಂಜಸ್ ಮಾಡ್ತಾರ? ಏನ್ ನಿಮ್ಮ ಅಭಿಪ್ರಾಯ? ಸರ್, ತಮಿಳ್ನಾಡಲ್ಲಿ ಸಿಚುವೇಶನ್ ಬೇರೆ, ನಮ್ಮ ಕರ್ನಾಟಕದಲ್ಲಿ ಸಿಚುವೇಶನ್ ಬೇರೆ. ಓಕೆ. ಏನು ಗೊತ್ತಾ, ಅಲ್ಲಿ ಸಿನಿಮಾಗೆ ಜಾಸ್ತಿ ಒತ್ತು ಕೊಡ್ತಾರೆ. ಸಿನಿಮಾಗಳನ್ನ ಜಾಸ್ತಿ ಪಾಲಿಟಿಕ್ಸ್ ಅವ್ರನ್ನ ಗೆಲ್ಲಿಸಿ CM ಗಳನ್ನ ಮಾಡಿದ್ರು. MGR, ಜಯಲಲಿತಾ. ಈಗ ನೋಡಿದ್ರೆ ವಿಜಯ್. ಇಲ್ಲಿ ಸಿಚುವೇಶನ್ ಬೇರೆ, ಇಲ್ಲಿ ಸಿನಿಮಾಗಳಿಗೆ ಆದ್ಯತೆ ಒತ್ತು ಕೊಡಲ್ಲ. ನಮ್ಮಲ್ಲಿ ಸ್ವಲ್ಪ ಉಪೇಂದ್ರ ಅವರು ಪಕ್ಷ ಇಟ್ಟರು, ಸೊ ಅವರು ಗೆದ್ದಿದ್ರೆ ಒಳ್ಳೇದೇ, ಜನಕ್ಕೆ ತುಂಬಾ ಒಳ್ಳೇದು ಮಾಡ್ತಾ ಇದ್ರು. ಅವರ ಐಡಿಯಾಲಜಿ ಆಗ್ಲಿ ಮತ್ತೆ ಇನ್ನೊಂದಾಗ್ಲಿ ತುಂಬಾ ಚೆನ್ನಾಗಿದೆ ಅವ್ರದ್ದು. ಏನಂದ್ರೆ ಅವರು ಪೂರ್ತಿ ರಾಜಕೀಯದ ಕಡೆ ಒಲವು ತೋರಿಸ್ಲಿಲ್ಲ. ಅವ್ರು ಆ ಕಡೆ ಸಿನಿಮಾನು ಮಾಡ್ಕೊಂಡು ಜನರ ಮೇಲೆಲ್ಲ ಬಿಟ್ಬಿಟ್ರು. ನಾವು ಆಕ್ಚುಲಿ ತುಂಬಾ ಖುಷಿ ಆದ್ವಿ, ಒಳ್ಳೆ ಲೀಡರ್ ಬರ್ತಾ ಇದಾರೆ ಅವ್ರು. ಯಾಕಂದ್ರೆ ಕೊರೋನಾ ಟೈಮಲ್ಲಿ ಕೆಲವು ಸ್ಟೇಟ್ಮೆಂಟ್ಗಳೆಲ್ಲ ಕೊಟ್ಟಿರೋದ್ರ ಪ್ರಕಾರ ಜನಕ್ಕೆ ಒಳ್ಳೇದೇ ಮಾಡ್ತಾರೆ ಅನ್ನೋ ನಂಬಿಕೆ ಬಂತು. ನಮ್ಮ ರಾಜ್ಯಕ್ಕೆ ಒಳ್ಳೇದೇ ಆಗುತ್ತೆ ಅನ್ನೋ ನಂಬಿಕೆ ಬಟ್ ಅವ್ರು ಏನು ಗೊತ್ತಾ, ಪೂರ್ತಿ ರಾಜಕೀಯದಲ್ಲಿ ತೊಡಗಿಸ್ಕೊಳ್ಳಿಲ್ಲ ಅವರು. ಹೌದು. ಇಲ್ಲಿ ಏನ್ ಗೊತ್ತಾ, ಸಿನಿಮಾಗಳು ಹೀರೋಗಳು ಅಷ್ಟೊಂದು ಸಕ್ಸಸ್ ಆಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಲ್ಲ ಜನಕ್ಕೆ. ಯಾರು ಒಳ್ಳೇದ್ ಮಾಡ್ತಾರೆ, ಯಾರು ಕೆಟ್ಟದ್ ಮಾಡ್ತಾರೆ ಅನ್ನೋದಿಲ್ಲ. ಇಲ್ಲೇನು ಅಂತ ಹೇಳಿದ್ರೆ 2 ಪಕ್ಷ ಇದೆ, BJP ಮತ್ತೆ ಕಾಂಗ್ರೆಸ್. ಸೊ ಅದೊಂದ್ಸಲ ಇದೊಂದ್ಸಲ ಜನ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಹೊಸ ರಾಜಕಾರಣಿಗಳು ಉಟ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ತುಂಬಾ ಕಷ್ಟ ಪಡ್ಬೇಕು. ನಮ್ ಜನರು ಈಗ ಆಂಧ್ರದಲ್ಲಿ ಎಕ್ಸಾಂಪಲ್ ಪವನ್ ಕಲ್ಯಾಣ್ ಇದಾರೆ, ತುಂಬಾ ಒಳ್ಳೆ ಕ್ಯಾಂಡಿಡೇಟ್. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಕಡೆ ರಾಜಕೀಯನೂ ಮಾಡ್ತಾ ಈ ಕಡೆ ಜನರ ಸರ್ವಿಸು ಮಾಡಿದ್ರು. ಹೌದು, ನಿಜ. ಅಲ್ಲ, ಜನರ ಸರ್ವಿಸು ಮಾಡಿ ಸಿನಿಮಾನು ಮಾಡ್ಕೊಂಡ್ರು, ಗುರುತಿಸ್ಕೊಂಡ್ರು, ಜನಕ್ಕೆ ನಂಬಿಕೆ ಬೆಳೆಸಿದ್ರು. 2 ಸಲ ಸೋತರು ಕೂಡ ಹಂಗೆ ನಿಂತ್ಕೊಂಡ್ರು. ಆತರ ನಿಂತ್ಕೊಳ್ಳೋ ಒಂದು ಕ್ಯಾಪಬಿಲಿಟಿ ಇರೋ ಕ್ಯಾಂಡಿಡೇಟ್ ನಮ್ಮಲ್ಲಿ ಇಲ್ಲ ಅನ್ಸುತ್ತೆ. ಅದಕ್ಕಾಗಿ ನಿಂತ್ಕೋಬೇಕು, ಆತರ ಬರ್ಲೇಬೇಕು. 3ನೇ ಪಕ್ಷ ಯಾವ್ದಾದ್ರು ಬರ್ಲೇಬೇಕು. ತುಂಬಾ ಚೆನ್ನಾಗಿದೆ, ನಮ್ಮ ಸ್ಟೇಟ್ ಅಲ್ಲಿ ಮಾಡ್ಬೋದು. ಕಾಯ್ತಾ ಇದಾರೆ ಜನ, ಅಂತ ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ ಅಂತೇಳಿ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ನಿಂತ್ರೆ ಗೆಲ್ಬೋದು ಅಂತ ಅನ್ಸಿದ್ರೆ ನಿಮ್ಗೆ ಯಾರು ಇರ್ಬೋದು? ಸರ್, ಸಿನಿಮಾ ಇಂಡಸ್ಟ್ರಿ ಅದೇ ನಾನು ಉಪೇಂದ್ರನೇ ಇದ್ರು, ಐಡಿಯಾಲಜಿ ಇತ್ತು, ಎಲ್ಲ ಇದ್ದು, ಬಟ್ ಅವ್ರು ಪೂರ್ತಿ ತೊಡಗಿಸ್ಕೊಳ್ಳಿಲ್ಲ. ಈಗ ಯಾರು ಸದ್ಯಕ್ಕೆ ಇಲ್ಲ ಸರ್. ಇನ್ನು ಒಳ್ಳೆ ವ್ಯಕ್ತಿಗಳು ಪುನೀತ್ ರಾಜ್ಕುಮಾರ್ ಇದ್ರು, ಒಳ್ಳೆ ಒಪಿನಿಯನ್ ಇತ್ತು ಜನಕ್ಕೆ. ಅವ್ರು ಪಾಲಿಟಿಕ್ಸ್ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಅವ್ರು ದೈವದಿಂದಾದ್ರು. ಈಗ ಸದ್ಯಕ್ಕೆ ಅಂತ ಸಿಚುವೇಶನ್ ಅಲ್ಲಿ ಯಾರು ಇಲ್ಲ ಸದ್ಯಕ್ಕೆ. ನಮ್ ಜನರು ಯಾರು ಒಳ್ಳೇದ್ ಮಾಡ್ತಾರೆ, ಹೊಸಬರಿಗೆ ಅವಕಾಶ ಕೊಡೋಣ ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಹೊಸಬರು ಬಂದ್ರೆ ಅಲ್ವಾ ಸರ್ ಅವಕಾಶ ಕೊಡೋದು. ಈಗ ಒಳ್ಳೆ ಕ್ಯಾಂಡಿಡೇಟ್ ಅಂತ ಗುರುತಿಸ್ಕೊಳ್ಬೇಕು. ನಾವು ಜನರ ಸೇವೆ ಮಾಡ್ತೀವಿ, ರಾಜಕೀಯ ಬರ್ತೀವಿ ಅಂತ ಬರಬೇಕು. ಬಂದ್ರೆ ಜನ ನಂಬ್ತಾರೆ. ಇರೋದೇ 2 ಪಕ್ಷ, 3 ಪಕ್ಷ, 3ರಲ್ಲಿ ಯಾವ್ದಕ್ಕಾದ್ರೂ ಒಂದು ಹಾಕ್ಬೇಕು. ಅವ್ರಿಗೆ ತಪ್ಪಿದ್ದೆಲ್ಲ ಮಾಡೇ ಮಾಡ್ತಾರೆ ಅದನ್ನ. ಈಗ 2 ಪಕ್ಷ ಇತ್ತು ಆಂಧ್ರದಲ್ಲಿ, ಪವನ್ ಕಲ್ಯಾಣ್ ಅಂತ ಒಳ್ಳೆ ಕ್ಯಾಂಡಿಡೇಟ್ ಬಂದ್ರು. ಮೊದಲನೇ ಸಲ ನಂಬಲಿಲ್ಲ, 2ನೇ ಸಲ ನಂಬಿದ್ರು, 3ನೇ ಸಲ ಅವರೇ CM ಆಗ್ಬೋದನ್ನ. ಆತರ ಬರ್ಬೇಕು, ಫಸ್ಟ್ ಗುರುತಿಸ್ಕೋಬೇಕು ನಾವ್ ಇದೀವಿ ಅಂತೇಳಿ. ಯಾರು ಬರ್ದೇ ಇದ್ರೆ ಜನಕ್ಕೆ ಇರೋದೇ 3 ಪಕ್ಷ, ಅವರೇ ಅದನ್ನೇ ನಂಬಬೇಕು, ಅದಕ್ಕೆ ಓಟ್ ಹಾಕ್ಬೇಕು. ಯಾರು ಇಲ್ವಲ್ಲ, ಅದು ಬಿಟ್ರೆ. ಈ ಸಲ ಏನಾದ್ರು ಚೇಂಜಸ್ ಆಗ್ಬೋದಾ ನಿಮ್ ಪ್ರಕಾರ? ಚೇಂಜಸ್ ಅಂತ ಹೇಳಿದ್ರೆ ಅಲ್ಲ, ಆತರ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈಗ ಬರದೇ ಕಾಂಗ್ರೆಸ್ ಒಂದ್ಸಲ, ಬರದೇ BJP ಒಂದ್ಸಲ ಅಲ್ವಾ. 2ರಲ್ಲಿ ಯಾವ್ದಾದ್ರು ಬರ್ಬೋದು ಚೇಂಜಸ್ ಅಂತ ಹೇಳಿದ್ರೆ. ಚೇಂಜಸ್ ಅಂದ್ರೆ 3ನೇ ವ್ಯಕ್ತಿ ಬಂದ್ರೆ ಚೇಂಜಸ್ ಆಗ್ಬೋದು ಅಂತ ಹೇಳ್ಬೋದು. ಯಾರು ಬಂದೇ ಇಲ್ವಲ್ಲ, ಹಂಗಾಗಿ
ಥಾಟ್ ಚೆನ್ನಾಗಿದೆ. ಯಾರಾದ್ರೂ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಬರ್ಬೇಕು, ಯಾರು ಬರ್ತಾರೆ ಅಂತ. ಇವಾಗ ನೀವು ನೋಡಿದೀರಾ ತಮಿಳ್ನಾಡಲ್ಲಿ ವಿಜಯ್ ಅವರು ನಿಂತು ಯಾವ ತರ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಅವರು ಸಿನಿಮಾ ರಂಗದಲ್ಲಿ ಇದ್ರು ಇವರು ಮೊದಲನೇ ಸಲ ಬಂದು ನಿಂತು ಗೆದ್ದು ಯಾವ ತರ ಜನರ ನಂಬಿಕೆನ ಗಳಿಸ್ಕೊಂಡಿದ್ದಾರೆ ಅಂತ. ಆ ತರ ನಮ್ ಕರ್ನಾಟಕದಲ್ಲಿ ಯಾರಾದ್ರೂ ನಿಂತು ಗೆಲ್ತಾರೆ ಅಂದ್ರೆ ನಿಮ್ಗೆ ಯಾರು ಅನಿಸ್ತಾ ಇದೆ? ಡಿ ಬಾಸ್ ದರ್ಶನ್. ಇವಾಗ ಅವರು ಜೈಲಲ್ಲಿ ಇದ್ದಾರೆ, ಅದರಿಂದ ಎಲ್ಲ ಅಭಿಮಾನಿಗಳು ತುಂಬಾ ದುಃಖಿತರಾಗಿದ್ದಾರೆ. ನಿಮ್ ಕಡೆಯಿಂದ ಏನಾದ್ರು ಹೇಳೋದಾದ್ರೆ? ಏನಂದ್ರೆ ಈಗ ಎಲ್ಲರಿಗೂ ಬೇಜಾರೆ, ಅವ್ರದ್ದು ಏನೋ ಅನಾಚಾರ್ಯ ಯಾವುದೋ ಒಂದು ಸಣ್ಣ ಪುಟ್ಟ ಹಿಂಗೆ ಆಗೋಯ್ತು ಮಿಸ್ ಆಗಿ. ಅದನ್ನ ಇವಾಗ ಕಾನೂನು ನಾವು ಏನು ಮಾತಾಡೋಕ್ಕಾಗಲ್ಲ. ಏನೋ ಒಂದು ಒಳ್ಳೇದಾಗಿ ಆಚೆ ಬರ್ತಾರೆ ಅನ್ನೋ ಧೈರ್ಯ ಎಲ್ಲರಿಗೂ ಅಭಿಮಾನಿಗಳೆಲ್ಲ ಅದೇ ಕಾಯ್ತಾ ಇದೀವಿ ಅಷ್ಟೇ. ಎಲ್ಲರ ಅಭಿಪ್ರಾಯ ಕೇಳಿದ್ದೀನಿ. ವಿಜಯ್ ಏನಂದ್ರ ಅವನ್ನೆಲ್ಲ ಬರೀ ಫ್ಯಾಮಿಲಿ ಒಂಥರ ಸ್ಟೋರಿ ಫಿಲಮ್ ತೆಗೆದಿರೋಂಥದ್ದೆಲ್ಲ ಒಂಥರ ಚೆನ್ನಾಗಿರೋದೆ. ರಾಜಕೀಯ ಮಾಡಿರೋದು ಅವನ ಫಿಲಮ್ ಸ್ಟೋರಿಗಳೆಲ್ಲ ಎರಡಕ್ಕೂ ಮ್ಯಾಚ್ ಆಯ್ತದ ಅವ್ನು ಗೆದ್ದಿರೋದು. ಈಗ ನೆಕ್ಸ್ಟ್ ದರ್ಶನ್ಗೆ ಅವನೇನಾದ್ರು ಒಳ್ಳೇದಾಗಿ ಅವರು ಆಚೆ ಬಂದ್ರ ನೆಕ್ಸ್ಟ್ ದರ್ಶನ್ ಇಲ್ಲೇನಾದ್ರು ದರ್ಶನ್ ನಿಂತ್ಕೊಂಡ್ರೆ ಜನರೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತಾ ನಿಮ್ಗೆ? 100% ಮಾಡ್ತಾರೆ. ಅಭಿಮಾನಿಗಳು ತುಂಬಾ ಪಾಪ ಕಷ್ಟಪಡ್ತಾನ, ಕಷ್ಟಪಟ್ಟಿದ್ದಾನೆ. ಅವನು ಫಿಲಮ್ಗಳು ಅಷ್ಟೇ ಚೆನ್ನಾಗಿರೋದು ಮಾಡೋಣ, ಸ್ಟೋರಿಗಳು ಇದುವರೆಗೆ ಯಾವ್ದು ಚೆನ್ನಾಗಿಲ್ಲ ಅನ್ನಂಗಿಲ್ಲ ಒಂಥರ ಚೆನ್ನಾಗ್ ಮಾಡೋಣ. ನೆಕ್ಸ್ಟ್ ಮಾತ್ರ ದರ್ಶನ್ ನಾವೆಲ್ಲ ಅದು ಸತ್ಯ. ನಿಂತ್ಕೊಂಡ್ರೆ ಎಲ್ಲಾ ಪಕ್ಷನ ಅದೇ ತರನೇ. ಇಲ್ಲೇನಂದ್ರೆ KRS ಪಕ್ಷದವ್ರು ನಿಂತ್ಕೊಂಡ್ರೆ, ರವಿ ಕೃಷ್ಣಾರೆಡ್ಡಿ ಅವ್ರು ನಿಂತ್ಕೊಂಡ್ರೆ ಅವರು ಪ್ರಾಮಾಣಿಕವಾಗಿ ಕರೆಕ್ಟ್ ಆಗಿ ಕಾರ್ಯ ಮಾಡ್ತಾ ಇದಾರೆ. ಆ ತರದವ್ರು ಬೇಕಿಲ್ಲಿ ಕರ್ನಾಟಕದಲ್ಲಿ. ಇವಾಗ ತಮಿಳ್ನಾಡಲ್ಲಿ ವಿಜಯ್ ಅವರು ನಿಂತು ಏನೋ ಒಂದ್ ಚೇಂಜಸ್ ಮಾಡ್ತೀನಿ ಅಂತ ಅವ್ರು ಏನೋ ಒಂದ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ. ಈ ತರ ನಮ್ಮ ಕರ್ನಾಟಕದಲ್ಲಿ ಯಾರಾದ್ರೂ ನಿಂತ್ಕೊಂಡ್ರೆ? ಕರ್ನಾಟಕದಲ್ಲಿ ನಿಂತ್ಕೊಂಡವ್ರು ಆ ತರ ಬರ್ಬೇಕು, ರವಿ ಕೃಷ್ಣಾರೆಡ್ಡಿ ಅವ್ರು ಬರ್ಬೇಕು. ಅವ್ರು ಬಂದ್ರೆ ಇಲ್ಲಿ ಚೇಂಜ್ ಆಗುತ್ತೆ. ಬೇರೆ ಪಕ್ಷದವ್ರು ಇವರೆಲ್ಲ ಬಂದ್ರೆ ಇದೇನೆ ನೋಡಿ. ಏನ ಈ ಸತಿ ಏನಾಯ್ತು? ಕಾಂಗ್ರೆಸ್ ಬಂದ್ ಏನು ಇಲ್ಲ, ಏನೋ ಚೇಂಜಸ್ ಆಗಿಲ್ಲ. ಏನು ಚೇಂಜಸ್ ಇಲ್ಲ. ಎಲ್ಲ ರೇಟ್ ಜಾಸ್ತಿ ಆಗಿದೆ, ಎಲ್ಲರಿಗೂ ತೊಂದರೆ ಆಗಿದೆ. ಎಲ್ಲ ಆಟೋ ಚಾಲಕರೆಲ್ಲ ಮನೆಯವ್ರೀಗ ಏನು ಇಲ್ಲ ಆ ತರ. ಇವಾಗ ಆಟೋ ಚಾಲಕರಿಗೆ ಗ್ಯಾಸ್ ರೇಟು ಜಾಸ್ತಿ ಆಗಿದೆ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ತುಂಬಾ ಅದರಿಂದ ಯಾರಿಗೆ ಕೇಳರೇ ಇಲ್ಲ. ಅದು ಒಂದೊಂದ್ ಬಂಕಲ್ಲಿ 120 ಮಾರ್ತಾವ್ರೆ, ಒಂದೊಂದ್ ಬಂಕಲ್ಲಿ 94 ರೂಪಾಯಿ 20 ಪೈಸೆ ಮಾರ್ತಾವ್ರೆ. ಒಬ್ಬೊಬ್ಬರದು ಯಾರನ್ನ ಅದನ್ನ ವಿಚಾರಣೆ ಮಾಡಾರ ಅಧಿಕಾರಿಗಳೇ ಇಲ್ಲ. ಎಲ್ಲ ರೇಟು ಜಾಸ್ತಿನೇ ಮಾಡ್ತಾ ಇದಾರೆ ಹೊರತು ಯಾವ್ದನ್ನು ಕಡಿಮೆ ಮಾಡ್ತಾ ಇಲ್ಲ. ಯಾವ್ದು ಕಮ್ಮಿ. ಇವಾಗ ಒಂದ್ ರೇಟು ಜಾಸ್ತಿ ಮಾಡ್ತಾರೆ. ಕರೆಂಟ್ ಬಿಲ್ಲು ಜಾಸ್ತಿ ಮಾಡಿರೋ, ನೀರ್ ಬಿಲ್ಲು ಜಾಸ್ತಿ ಮಾಡಿರೋ, 3 ಸತಿ ರಿಜಿಸ್ಟರ್ ಜಾಸ್ತಿ ಮಾಡಿರೋ, ಪ್ರತಿಯೊಂದು ಜಾಸ್ತಿ ಮಾಡೋ. ಏನ್ ಉಪಯೋಗ ಇಲ್ಲ. ಯಾವ ರೋಡ್ ತಿರ್ಗಾಡಕ್ ಆಗ್ತಾ ಇಲ್ಲ. ಸಿಗ್ನಲ್ ಬಿಟ್ರೆ 3 ಸಿಗ್ನಲ್ 4 ಸಿಗ್ನಲ್ ಬಿಟ್ಟು ಹೋಗ್ಬೇಕು ನಾವು. ದಡ 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 ಅನ್ಕೊಂಡು ಹೋಗ್ಬೇಕು. ಆ ತರ ಇದೆ, ಏನಿಲ್ಲ. ರವಿ ಕೃಷ್ಣಾರೆಡ್ಡಿ ಅವ್ರು ಬಂದ್ರೆ ಏನೋ ಪ್ರಾಮಾಣಿಕವಾಗಿ ಮಾಡೋ ಕೆಲಸ ಮಾಡೋ ಅಧಿಕಾರಿ ಅಂದ್ರೆ ಅವ್ರೊಬ್ರೇನೆ. ಯಾರು ಆ ತರ ಏನಿಲ್ಲ. ಆದ್ರೆ ನೆಕ್ಸ್ಟ್ ಉಪೇಂದ್ರ ಬದ್ರು ಮಾಡ್ಬೋದು. ಇವಾಗ ನಿಮ್ಮ ಆಟೋ ಚಾಲಕರಿಗೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ತುಂಬಾ ಸಮಸ್ಯೆ ಆಗ್ತಾ ಇದೆ. ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ ಏನೋ ಅಂತ. ಇವಾಗ ನೀವು ಒಂದ್ 5 ರೂಪಾಯಿನ 10 ರೂಪಾಯಿನ ನಿಮ್ಗೂ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂತ ನೀವು ಜಾಸ್ತಿ ಮಾಡಿದ್ರೆ ಜನ ನಿಮ್ನ ಕ್ವಶನ್ ಮಾಡ್ತಾರೆ. ಅದೇ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಯಾವ ಜನನು ಕ್ವಶನ್ ಮಾಡ್ತಾ ಇಲ್ಲ. ಕ್ವಶನ್ ಅಲ್ಲ, ನಾವು ಕೇಳಕ್ಕೆ ಆಗಲ್ಲ. 5 ರೂಪಾಯಿ ಕೇಳಿದ್ರೆ ಬೇರೆ ಕಡೆ ಹೋಯ್ತಾರೆ. ನಮ್ ಬಂದಷ್ಟಾಗ್ಲಿ ಹೆಂಗೋ ಹೊಟ್ಟೆ ಜೀವನ ನಡಿಬೇಕು ಅಂದ್ಬಿಟ್ಟು ಹೋಗ್ತಾ ಇದೀವಿ ನಾವು. ಹಂಗೇನ್ ಯಾರನ್ನ ಕೇಳಕ್ ಆಗಲ್ಲ. ಮೀಟರ್ ಹಾಕತ್ತೀವಿ, ಹೋಯ್ತಾ ಇರ್ತೀವಿ. ಅದೇ ರೇಟ್ 36 ರೂಪಾಯಿ ಏನಿದೆ ಅದೇ ರೇಟ್. ಯಾರನ್ನ ಕೇಳಕ್ ಆಗಲ್ಲ. ಯಾರೋ ಒಬ್ಬೊಬ್ರು ಬುದ್ಧು ಅಂದ್ರೆ 5 ರೂಪಾಯಿ ಮಡಿಕಳಿ ಅಂತ ಗೊತ್ತಾಗೋದು ಅಷ್ಟೇ. ಇದರೆಲ್ಲ ಜಗ್ಗಕ್ಕೆ ಬರ್ತಾರೆ. ಯಾರು ಆಟೋ ಚಾಲಕರ ಕಷ್ಟನ ಯಾರು ಅರ್ಥ ಮಾಡ್ತಾನೆ ಯಾರು ಮಾಡ್ಕೊಳಲ್ಲ. ಯಾರೋ ಒಬ್ಬೊಬ್ರು ತಿಳುವಳಿಕೆ ಓದಿರೋರು ಅವ್ರು 5 ರೂಪಾಯಿ ತಗೊಂಡೋಗಿ ಸರ್ ಅಂತ ಕೊಡ್ತಾರೆ. ಹೊತ್ತು ಕೇಳ್ಬಿಟ್ರೆ ಜಗಳನೆ. ಏನಕ್ಕೆ 5 ರೂಪಾಯಿ ಜಾಸ್ತಿ ಕೇಳ್ತಾ ಇದೀರಾ ಈ ತರ ಕ್ವಶನ್ ಮಾಡ್ತಾರೆ. ನಾವು ಕೇಳಕ್ಕೆ ಹೋಗಲ್ಲ. ಯಾವ್ದು ಹಾಕತ್ತೀವಿ, ಹೋಯ್ತಾ ಇರ್ತೀವಿ. ನಿಜ, ಹೌದು. ಆ ತರ ಆಗಿದೆ. ಏನು ಉಪಯೋಗ ಇಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ನಮ್ಗೆ ಏನು ಉಪಯೋಗ ಇಲ್ಲ ಆಟೋದರಿಗೆ. ಆ ತರ ಆಗ್ಬಿಟ್ಟಿದೆ. ಏನಿದ್ರು ರವಿ ಕೃಷ್ಣಾರೆಡ್ಡಿ ಅಂತ ಅಧಿಕಾರಿಗಳು ಬರ್ಬೇಕು. ಒಳ್ಳೆ ಪಕ್ಷ ಅಂದ್ರೆ ಅದು. ಕಾಂಗ್ರೆಸ್ ರೂಪಾಯಿ ಆದಾಯ ಏನಲ್ಲ, ಇನ್ನೊಂದು ನಮ್ಮಿಂದಲೇ ಕಾಂಗ್ರೆಸ್ ಆದಾಯ ಜಾಸ್ತಿ ಹೋಗ್ತಾ ಇದೆ ಹೊರತು ಅವ್ರಿಂದ ಅಪೇಕ್ಷಿತೇನು ನಮಗೆ ಬೆಲೆ ಇಲ್ಲ, ವ್ಯಾಲ್ಯೂ ಇಲ್ಲ. ಎಲ್ಲ ಅವ್ರಿಗೆ ಆಗತ್ತ ಅವ್ರಿಗೆ ಇದಾಗೋಗ್ಬಿಟ್ಟಿದೆ. ಇವಾಗ ನೆಕ್ಸ್ಟ್ ನೀವ್ ಯಾರಿಗಾದ್ರೂ ಸಪೋರ್ಟ್ ಮಾಡ್ಬೇಕು, ಯಾರನ್ನಾದ್ರೂ ಗೆಲ್ಸ್ಬೇಕು ಅಂತ ಇದ್ರೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಮುಂದೆ ಏನಾದ್ರು ಅಂದ್ರೆ ಬಿಜೆಪಿ ಸರ್ಕಾರನೇ ಬಂದ್ರೆ ಮೋದಿ ಸರ್ಕಾರ ಬಂದ್ರೆ ಪರವಾಗಿಲ್ಲ. ಮೋದಿ ಸರ್ಕಾರನೇ ಬರಬೇಕು. ಅದು ಏನಾರ ಕೈ ಕೊಡ್ತು ಅಂದ್ರೆ ರವಿ ಕೃಷ್ಣಾರೆಡ್ಡಿ ಅವ್ರು ಬಂದ್ರೆ ಪಕ್ಕಾ ಕೆಲಸ ಮಾಡ್ತಾರೆ. KRS ಪಕ್ಷ ಇವಾಗ ಇರೋದ್ರಲ್ಲಿ ಯಾರು ಏನು ಸಪೋರ್ಟ್ ಮಾಡ್ತಾ ಇಲ್ಲ. ಆದ್ರೆ ಬಂದು ಮಾಡೋ ಅಂತವ್ರು KRS ಬೇರೆ ಯಾರು ಮುಂದೆ ಬರಲ್ಲ. ಅಷ್ಟೇ ಮುಗಿತತೆ. ಓಕೆ, ಪಾಕಿಸ್ತಾನ ಮಾಡ್ತಾನೆ ಸಿದ್ದರಾಮಯ್ಯ. ಏನು ಮಾಡಲ್ಲ. 4 ಜನಕ್ಕೆ ಅವ್ರು ಬಂದ್ರು ಇವ್ರು ಬಂದ್ರು ಅನ್ನೋದಲ್ಲ. 4 ಜನಕ್ಕೆ ಅನುಕೂಲ ಆಗೋ ತರ ಬಂದ್ರೆ ನಾವು ಸಂತೋಷ ಹೋಗ್ತೇವೆ. ಆ ಪಕ್ಷ ಈ ಪಕ್ಷ ನಮಗೂ ಯಾವ್ದು ಪಕ್ಷ ಬೇಡ. ಈಗ ಜನರಿಗೆ ಏನಾದ್ರು ಒಳ್ಳೇದಾದ್ರೆ ಸರಿ ನಮ್ಗೆ. ಖಂಡಿತ ಎಲ್ಲಾರು ಒಳ್ಳೇದ್ ಮಾಡ್ಬೇಕು. ಎಲ್ಲಾರು ಒಳ್ಳೇದ್ ಮಾಡಿದ್ರೆ ನಮಗೂ ಸಂತೋಷ ಅಲ್ವಾ? ಏನಪ್ಪಾ
ಹೌದು ಖಂಡಿತ ಸಣ್ಣ ತಪ್ಪ ಸರ್, ನಿಜ. ಎಲ್ಲರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ, ಪ್ರತಿಯೊಬ್ಬರಿಗೂ ಒಳ್ಳೇದನ್ನ ಬಯಸನ. ಎಲ್ಲಾ ಪಕ್ಷಕ್ಕೂ ಒಳ್ಳೇದಾಗ್ಲಿ. ಅವ್ರು ಕಟ್ಟವ್ರು ಇವ್ರು ಒಳ್ಳೆಯವ್ರು ಅವೆಲ್ಲ ನಮ್ಗೆ ಯಾಕೆ? ಅಷ್ಟೇ, ನಮಗೂ ಅದು ಬೇಡ, ಯಾರೇ ಗೆಲ್ಲಿ, ಬಟ್ ಅವ್ರ ಕಡೆಯಿಂದ ಜನರಿಗೆ ಒಂದು ಒಳ್ಳೇದಾಗ್ಬೇಕು ಅಷ್ಟೇ. ಯಾವುದೇ ತರ ತೊಂದರೆ ಆಗ್ಬಾರ್ದು. ಒಪಿನಿಯನ್ ಇಷ್ಟೇನೆ, ಪಬ್ಲಿಕ್ ಒಳ್ಳೇದ್ ಮಾಡಿದ್ರೆ ನಾನು ತುಂಬಾ ಖುಷಿ ಪಡ್ತೀನಿ. ಅದ್ ಯಾರೇ ಇರ್ಬೋದು, ಅದ್ ಯಾವ ಪಕ್ಷ ಇರ್ಬೋದು, ಯಾವ ಜಾತಿ ಇರ್ಬೋದು, ನಾನು ಅವ್ರಿಗೆ ಕೈ ಮುಗಿತೀನಿ ಒಳ್ಳೇದ್ ಮಾಡಿದವ್ರಿಗೆ. ಅಷ್ಟೇನೆ, ಪಬ್ಲಿಕ್ ಒಳ್ಳೇದ್ ಮಾಡಿದ್ರೆ ನಾನು ತುಂಬಾ ಖುಷಿ ಪಡ್ತೀನಿ. ಅದ್ ಯಾರೇ ಇರ್ಬೋದು, ಅದ್ ಯಾವ ಪಕ್ಷ ಇರ್ಬೋದು, ಯಾವ ಜಾತಿ ಇರ್ಬೋದು, ನಾನು ಅವ್ರಿಗೆ ಕೈ ಮುಗಿತೀನಿ ಒಳ್ಳೇದ್ ಮಾಡಿದವ್ರಿಗೆ. ಇಷ್ಟೇ ಬೇಡ. ಏನೇನಾದ್ರು ಹೇಳ್ತೀರಾ ಅಣ್ಣ ಇದ್ರ ಬಗ್ಗೆ? ಏನಾಯ್ತಾರ, ಯಾರು ಬಂದ್ರು ಅಷ್ಟೇ ಹೋಗೋಣ. ನಾವ್ ಕೆಲಸ ಮಾಡೋದು, ನಾವ್ ಕಷ್ಟ ಪಡೋದು ನಮ್ಗೆ ತಪ್ಪಲ್ಲ, ಏನ್ ಮಾಡಕ್ ಆಗಲ್ಲ, ಜೀವನನೇ ಅದು. ಏನೋ ಬಂದಾಗ ಒಂಚೂರು ಎಲ್ಲಾರ ಯಾರೇ ಬರ್ಲಿ, ಒಂಚೂರು ಜನಗಳಿಗೆ ಒಳ್ಳೇದಾಗ್ಲಿ, ಯಾರು ಹೊಟ್ಟೆ ಇದ್ ಮಾಡ್ಕೊಂಡು ಸಾಯ್ಬಾರ್ದು, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾಡ್ಬೇಕು ಕ್ಲೀನ್ ಆಗಿ. ಈಗ ಎಲ್ಲದಕ್ಕೂ ಬೆಲೆ ರೇಟ್ ಜಾಸ್ತಿ ಮಾಡಿದ್ದಾರೆ. ರೇಟ್ಗಳು ಜಾಸ್ತಿ, ಅದೇ ಮಾಡಕ್ಕಾಗಲ್ಲ, ರೇಟ್ಗಳು ಜಾಸ್ತಿ ಮಾಡ್ತಾನೆ ಅವ್ರು. ಯಾವ ಸರ್ಕಾರ ಬಂದ್ರು ಅದೇ ಗೋಳೆ, ಎಲ್ಲಾ ರೇಟ್ ಜಾಸ್ತಿನೇ. ನೋಡಿ ನಮ್ ತಮಿಳ್ನಾಡಲ್ಲಿ ವಿಜಯ್ ನೋಡಿ ಪಾಪ ಬಂದೇವ್ನು, ಇನ್ನೊಂದ್ ವಾರನೂ ಆಗಿಲ್ಲ ಅವ್ನು ಕಾಣುತ್ತೆ. ಹೌದು ಅಲ್ವಾ? ಇವಾಗ ಅವ್ರು ಏನೆಲ್ಲ ಮಾಡ್ತಾನೆ ಈಗ, ಅವ್ನು ಆಲ್ರೆಡಿ ರೆಕಾರ್ಡ್ ಆಗೋಗ್ಬಿಟ್ಟ ಅವನು. ಅವ್ರು ಯಾವ ತರ ಅಲ್ಲಿ ಬಾರ್ನ ಬಂದ್ ಮಾಡ್ತಾವ್ರೆ, ಇಲ್ಲಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾವ್ರೆ. ಲೆಕ್ಕ ಹಾಕೊಳ್ಳಿ. ನಮ್ಮಲ್ಲಿ ನಮ್ಮಲ್ಲಿ ಉಪೇಂದ್ರ ಆಗ್ಬೇಕು, ನಮ್ಮಲ್ಲಿ ಉಪೇಂದ್ರ ಆಗ್ಬೇಕು, ಮಾಡ್ಬೇಕು. ಇವಾಗ ಅವ್ರು ಉಪೇಂದ್ರ ಎಲ್ಲರೂ ಚಾನ್ಸ್, ಅದನ್ನೇ ಜನ ಅರ್ಥ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಏನೋ ನಾವು ಚೇಂಜಸ್ ಮಾಡ್ಬೇಕು. ಒಂದ್ ಕಡೆಯಿಂದ ಜನ ಕಾಸು ಕೊಡೋ ಕಡೆ ಓಟ್ ಹಾಕ್ತಾರೆ. ಪ್ರಜಾಕೀಯನೇ ಬರ್ಬೇಕು, ಇಲ್ಲಿ ಬಂದ್ರೆ ಯಾವ್ದು ಬರ್ಬಾರ್ದು, ಪ್ರಜಾಕೀಯ ಬರ್ಬೇಕು. ಉಪೇಂದ್ರ ಕುಮಾರ್ ಕೊಟ್ಟು ನೋಡ್ಬೇಕು. ಕೊಡಿ ನೋಡೋಣ, ಯಾಕೆ ಅವನು ರಿಯಲ್ ಆಗಿ ಮಾಡ್ತಾನೆ, ಯಾತ್ರೆ ಮುಚ್ಚುಮರೆ ಪ್ರಜಾಕೀಯ ಕೊಡ್ಲಿ. ಗೆದ್ರೆ ಕೆಲಸ ಮಾಡಿದ್ರೆ ಸೋತ್ರ ಖುಷಿಯಾಗಿರ್ತೀನಿ ಅಂತ ಹೇಳಿದ್ದಾರೆ. ಅದು ಒಳ್ಳೇದೇ. ಬಟ್ ನಮ್ಗ ನಾವು ಏನ್ ಎಲ್ಲರಿಂದ ಎಕ್ಸ್ಪೆಕ್ಟ್ ಮಾಡೋದಂದ್ರೆ ಜನರಿಗೆ ಒಳ್ಳೇದಾಗ್ಬೇಕು, ಒಳ್ಳೆ ಎಲ್ಲಾ ಕಡೆಯಿಂದ ಕೆಲಸ ಆಗ್ಬೇಕು ಅಷ್ಟೇ. ಇವ್ರೇನ್ ಮಾಡ್ತಾರೆ, ಓಟ್ ತಗೊಂಡ್ ದುಡ್ಡು ಕೊಡ್ತಾರೆ, ಗೆದ್ದು ದುಡ್ಡು ತಗೋತಾರೆ, ಒಳ್ಳೇದ್ ಮಾಡ್ತಾರೆ. ಎಲ್ಲರೂ ಮಾಡ್ತಾ ಇರೋ ಅದೇ ಕೊಡೆ ಸರ್, ಏನ್ ಖರ್ಚು ಮಾಡಿದ್ ಅವ್ರು ಎತ್ಕೊಂಡು ಹೋಯ್ತಾರ ಅಷ್ಟೇ. ಎಲ್ಲಾರು ಅಷ್ಟೇ, ಅವರೇ ಸರಿ ಸರಿ ಇಲ್ಲ, ಅವರು ಗೆದ್ದೆ ಗೆಲ್ತಾರೆ ಕಾನ್ಫಿಡೆಂಟ್ ಅದೇ ಅವ್ರಿಗೆ. ಈ ಸಲ ನೋಡಿ ಇವಾಗ ವಿಜಯ್ ಏನು ಇಲ್ಲ, ಅವನು ಮಾಮೂಲಿ ಅವನು ಒಬ್ಬ ಆಕ್ಟರ್, ಅವನು ನಿಂತು ಈಗ ತಮಿಳ್ನಾಡಲ್ಲಿ ಗೆಲ್ಲಿಲ್ವಾ? ಅದು ಒಂದು ಹಿಸ್ಟ್ರಿನ ಕ್ರಿಯೇಟ್ ಕಡಿಮೆ ಇಲ್ಲ, 100% ಗೆಲ್ತಾರೆ. ಒಳ್ಳೆ ಸರ್ಕಾರದಾಗ ನಾವೆಲ್ಲ ಮನಿ ಪವರ್ ಆಗ ನಂಗೆ ಹಚ್ಕೊಡೋಣ, ಹಂಗ ಎಲ್ಲರೂ ಜನ ಅವಾಗ ಕೊಡೋ ದುಡ್ಡನ್ನ ದುಡ್ಡು ಅದೇನು ಒಂದಿನ 2 ತಿಂಗಳು ಖಾಲಿ ಆಗ್ಬಿಡುತ್ತೆ. ಇನ್ನು ನಾವು 5 ವರ್ಷಕ್ಕೆ ರಿಸಲ್ಟ್ ಕೊಡ್ಬೇಕಲ್ಲ. ಹಾಕ್ಬಿಡ್ತಾರೆ. 5 ವರ್ಷ ಅದೇ ಈಗ ನಾವು ಓಟ್ ಹಾಕಿ ನಾವೇ ಏನಾದ್ರು ಜನರು ತರಬೇಕು ಸರ್, ಕರ್ನಾಟಕ ತರಬೇಕು ಗೆದ್ಬಿಟ್ಟು ಒಂದು ಎಲ್ಲರಿಗೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಈ ತರ ಏನೋ ಚೇಂಜಸ್ ಮಾಡಿ ಅಂತ. ಎಲ್ಲರೂ ಯುವಕರು ಮತ್ತೆ ಜನರೆಲ್ಲ ಸೇರಿ ಕರ್ನಾಟಕದಲ್ಲಿ ಏನಾದ್ರು ಚೇಂಜಸ್ ಮಾಡ್ತಾರೆ, ಈ ತರ ನೋಡೋಣ. ಯಾವ್ದು ಆಶ್ವಾಸನೆ ಕೊಡಬಾರ್ದು. ಗೆದ್ದ ಕೆಲಸ ಯಾವ್ದು ಆಶ್ವಾಸನೆ ಕೊಡಬಾರ್ದು. ಏನ್ ಕೊಡ್ತಾರೆ ಸರ್? ಯಾರು ಗ್ಯಾಸ್ ಮಾಡಿದ್ರೆ ಸ್ಕೂಲ್ ಫೀಸ್ ಮೇನು. ಯಾರು ಡೊನೇಷನ್ ಇಲ್ದಿರ್ತಾರ, ಯಾರು ಮಾಡ್ತಾರೋ ಅವರು ರಾಜ್ಯ ಹೇಳ್ತಾರೆ. ಎಜುಕೇಶನ್ಗೆ ಜಾಸ್ತಿ ಫೀಸ್ ಕಟ್ತಾ ಇದ್ದಾರೆ. ಆಕ್ಚುಲಿ ಫ್ರೀಯಾಗಿ ಕೊಡ್ಬೇಕು. ಎಜುಕೇಶನ್ ಕುತ್ಕೊಳ್ಳಿ. ಇವಾಗ ಅಂಗವಿಕಲರು, ವೈಫಲ್ರು ಇದ್ದವ್ರು ಇಲ್ವಾ, ಅವ್ರಿಗೆ ಅದರೊಂದು ಅವರ ಕುಟುಂಬ ಸಾಕಾಳ ತರ ಒಂದು ಮಾಡ್ಕೊಡ್ತೀನಿ. ಬಿಟ್ಟು ಏನ್ ನೋಡ್ಕೊಂಡೆ ನಾನು ಅದು ಕೊಡ್ತೀನಿ, ಇದು ಕೊಡ್ತೀನಿ, ಜೀವನ ಸಾಕಷ್ಟು ಮರ್ಸ್ಬಿಟ್ಟು ಸರ್ಕಾರ ರಚಿಸಿದ್ರೆ 100% ಉಪಯೋಗನೆ ಮಾಡ್ಬೇಕು. ಯಾರಿಗೆಲ್ಲೂ ಆಗಲ್ಲ. ಅದು ಏನಾದ್ರು ಮಾತಾಡ್ಬೇಕು, ಏನ್ ತೋರಿಸ್ಬೇಕು. ಇದು ದುಡ್ಡು ಬೇರೆ ವರ್ಷಕ್ಕೆ ಆ ಗ್ಯಾಸು 12,000 10,000 ಬಟ್ಟೆ ಕೊಟ್ಟರೆ ಪರ್ಫೆಕ್ಟ್. ಮೊಬೈಲ್ ಅಲ್ಲಿ ಹೇಳ್ತಾ ಇರೋದು ಅದೇ, ಯಾವ್ದು ತೊಂದರೆ ಆಗ್ತದೆ, ಕರೆಕ್ಟ್ ಕೆಲಸ ಆಗ್ಬೇಕು. ಮಾಡ್ತಾ ಇದ್ದಾರೆ ಸೋಮವಾರ ಏನು ಕೊಡಲ್ಲ. ಯೂಟ್ಯೂಬ್ ಇದೆಯಲ್ಲ ನಿಮ್ಮ ಹತ್ರ?